ಸ್ಪೆಲ್ಲಿಂಗ್ ಹೇಳು, ಗಟ್ಟಿಗೆ ಹೇಳು. ಸ್ಟಿಚ್, ಇಲ್ಲ ಹೇಳ್ಬಿಟ್ಟು. ಸೊ ಇವಾಗ ಹೇಳಕ್ ಆಗ್ತಾ ಇಲ್ಲ ಅಲ್ವಾ? ನೀವು ಇದನ್ನ ಈಸಿಯಾಗಿ 100% ಈಸಿಯಾಗಿ ತುಂಬಾ ಕ್ಲಿಯರ್ ಆಗಿ ಹೇಳಕ್ ಗೊತ್ತಾಗುತ್ತೆ. ನೀವೇ ನೋಡ್ತೀರಾ ಅವ್ರ ಕಾನ್ಫಿಡೆನ್ಸ್ ಯಾವ ತರ ಚೇಂಜ್ ಆಗುತ್ತೆ ಅಂತ. ಈಗ ನಾವು ಏನ್ ಹೇಳಿದ್ರು ಅದು. ದೀಕ್ಷಾ, ಲಾಫ್ ಸ್ಪೆಲ್ಲಿಂಗ್ ಹೇಳಪ್ಪಿ. LAUGH, ಸ್ಟಿಚ್, STITCH, ಶರ್ಟ್, SHIRT, ಬೂಸ್ಟ್, BOOST, ಬ್ರ್ಯಾಗ್, BRAG. ಮೊದಲೇ ಬಂದಿದ್ದಾಗ ಏನಾಗಿತ್ತು ಗೊತ್ತಾಯ್ತು? ನೆನಪಿದೆ ನನಗೆ. Yes, sir. ಕ್ಲಾಸಿಗೆ ಬಂದಿದ್ದಾಗ Yes, sir. ಏನಾಗ್ತಾ ಇತ್ತು? ತುಂಬಾ ಕಷ್ಟ ಆಗ್ತಿತ್ತು ಸರ್, ಅದು ಬರ್ತಾನೆ ಇರ್ಲಿಲ್ಲ ಸರ್ ನೀವು ಕೇಳಿದಾಗ. ಇವಾಗ ಏನಾಗಿದೆ? ಈಗ ತುಂಬಾ ಈಸಿಯಾಗಿ ಬರ್ತಿದೆ. ಬರೀ ಅವೆರಡನ್ನ ಕಲ್ತಿರೋದು? ತುಂಬಾ ವರ್ಡ್ ಇದೆ ಸರ್, ತುಂಬಾ ಕಲ್ತಿದ್ದೀನಿ ಸರ್. ನನಗೆ ಫಸ್ಟಿಗೆ ಸೆಂಟೆನ್ಸೇ ಮಾಡಕ್ ಬರ್ತಿರ್ಲಿಲ್ಲ ಸರ್, ಈಗ ಇಷ್ಟಕ್ಕೊಂದು ಸೆಂಟೆನ್ಸ್ ಎಲ್ಲ ಮಾಡಕ್ ಕಲ್ತಿದ್ದೀನಿ ಸರ್. ಫಸ್ಟಿಗೆ ಇಷ್ಟು ಮಾಡಕ್ ಬರ್ತಿರ್ಲಿಲ್ಲ ಸರ್, ಇದ್ರಲ್ಲಿ 1% ಮಾಡಕ್ ಬರ್ತಿರ್ಲಿಲ್ಲ ಸರ್. ನಾನೇ ಮಾಡಿರೋದು ಸರ್ ಇದಿಷ್ಟು. ಓಕೆ, ಏನೇ ಮಾಡಿರೋದಲ್ಲ. ಎಸ್ ಸರ್. ಏನು ಅನಿಸುತ್ತೆ? ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಸರ್. ಫಸ್ಟಿಗೆ ಇದೇನು ಮಾಡಕ್ ಬರ್ತಿರ್ಲಿಲ್ಲ ಸರ್, ಸೆಂಟೆನ್ಸ್ ಮಾಡಕ್ಕೆ ಬರ್ತಿರ್ಲಿಲ್ಲ ಸರ್. ಈಗ ಓದಕ್ಕೂ ಬರ್ತೈತೆ, ಸೆಂಟೆನ್ಸ್ ಮಾಡಕ್ ಬರ್ತಿದೆ ಸರ್. ಯಾವ ಊರಿಂದ ಬರೋದು ದೀಕ್ಷಾ? ಜಗಳೂರಿನ ಸರ್. ಎಷ್ಟು ಗಂಟೆಗೆ ಎದ್ದು? ಎಷ್ಟು ಗಂಟೆ ನಿಮ್ಮ ಮಮ್ಮಿ ಹೇಳ್ತಾ ಇದ್ರು ಎಷ್ಟು ಗಂಟೆಗೆ ಎದ್ದೇಳ್ತೀರಾ ನೀವು ಅಂತ? ಅದು ಹೇಳ್ತೀರಾ ಒಂದು ಸ್ವಲ್ಪ? ಎಸ್ ಸರ್. ಎಷ್ಟು ಗಂಟೆಗೆ ಎದ್ದೇಳ್ತೀರಾ ದಿನ? 5 o'clock. ಹಾಂ, ಅಲ್ಲಿಂದ ಎಷ್ಟು ಗಂಟೆ ಆಗುತ್ತೆ ಬಸ್ಸಿಂದ ಇಲ್ಲಿಗೆ ಬರೋಕ್ಕೆ? 2 hours ಆಗ್ತದೆ. 2 hours ಆಗುತ್ತೆ. ನೋಡಿ, ಮಾರ್ನಿಂಗ್ 5 o'clock ಬಂದು ಎದ್ಬಿಟ್ಟು ಅಲ್ಲಿಂದ ನಮ್ಮದು 8 o'clock ಕ್ಲಾಸಿಗೆ ಬಸ್ಸಲ್ಲಿ ಹತ್ಕೊಂಡು ಜಗಳೂರಿಂದ ಬಂದು ಮತ್ತೆ ವಾಪಸ್ ಹೋಗೋಷ್ಟೊತ್ತಿಗೆ ಎಷ್ಟು ಗಂಟೆ ಆಗುತ್ತೆ ನಿಮಗೆ? 12 ಗಂಟೆ ಆಗುತ್ತೆ. ಸೊ ಆ ಎಫರ್ಟ್ಸ್ ಏನು ಆಗ್ತಾ ಇದ್ದಾರೆ ಇವರು ದೀಕ್ಷಾ ನೋಡಿ. ಈಗ ಅವರೇ ಓನಾಗಿ ಸೆಂಟೆನ್ಸಸ್ ಎಲ್ಲ ಬರೆಯೋದು ಕಲ್ತಿದ್ದಾರೆ. ಎಷ್ಟು ಈಸಿ ಅನಿಸಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ನೋಡಿ, ಓಕೆ. ಸೊ ವಿಶ್ ಯು ಆಲ್ ದ ಬೆಸ್ಟ್ ದೀಕ್ಷಾ. ಥ್ಯಾಂಕ್ ಯು ಸರ್.